ಸಿಎಂ ಡಿಡಿ ವಿರುದ್ಧ ಪ್ರತಿಭಟನೆಗಿಳಿದ ಬಿಜೆಪಿ ನಾಯಕರು. ಉತ್ತರ ಪ್ರದೇಶದಲ್ಲಿ ಮಸೀದಿಗೆ ಪೊಲೀಸರು ಕವರ್ ಹಾಕಿದ್ಯಾಕೆ? ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಬಿಜೆಪಿ ಇನ್ನಿಲ್ಲದಂತೆ ಹೋರಾಟ ಆರಂಭಿಸಿದೆ. ಹೇಗಾದ್ರೂ ಮಾಡಿ ಬಂಗಾಳದಲ್ಲಿ ಅಧಿಕಾರ ಹಿಡಿದೇ ಸಿದ್ಧ ಅಂತ ಪಣ ತೊಟ್ಟಿರುವ ಬಿಜೆಪಿ ಮಮತಾ ಹಟಾವೋ ಅಂತ ಹಗಲಿರುಳು ಹೋರಾಟ ನಡೆಸ್ತಾ ಇದೆ. ಮಮತಾ ಹಟಾವೋ ಬಂಗಾಳ ಬಚಾವೋ ಎನ್ನುತ್ತಿರುವ ಬಿಜೆಪಿಗರು ರಾಜ್ಯಾದ್ಯಂತ ಪ್ರತಿಭಟನೆ ಆರಂಭಿಸಿದ್ದಾರೆ. ಉತ್ತರ ಪ್ರದೇಶದ ವಿವಾದಾತ್ಮಕ ಸಂಭಲ್ನಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಶುಕ್ರವಾರವೇ ಹೋಳಿ ಇದ್ದು ಅವತ್ತೇ ಮುಸ್ಲಿಮರು ಬಹಿರಂಗ ನಮಾಜ್ ಮಾಡ್ತಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಈಗಾಗಲೇ ಶಾಂತಿ ಸಭೆ ನಡೆಸಿದ್ದಾರೆ. ಅಲ್ಲದೆ ಮಸೀದಿಯನ್ನ ಟಾರ್ಪಲ್ನಿಂದ ಮುಚ್ಚಿದ್ದಾರೆ. ಮಾರ್ಚ್ 14ರಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದರೆ ಉತ್ತರ ಭಾರತದಲ್ಲಿ ಈಗಾಗಲೇ ಹೋಳಿ ಹಬ್ಬದ ಸಡಗರ ಆರಂಭವಾಗಿದೆ. ರಾಜಕೀಯ ನಾಯಕರಂತೂ ಹಿಂದೂ ಧರ್ಮವನ್ನ ಚಾಚೂ ತಪ್ಪದೆ ಪಾಲಿಸುತ್ತೇವೆ ಅಂತ ತೋರಿಸುವುದಕ್ಕೆ ಪೈಪೋಟಿಗೆ ಬಿದ್ದಂತೆ ಹೋಳಿ ಆಚರಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ, ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಹೋಳಿ ಆಚರಿಸಿದ್ದಾರೆ. ಬಿಹಾರದಲ್ಲಿ ಪಕ್ಷಭೇದ ಮರೆತು ಎಲ್ಲಾ ಶಾಸಕರು ಹೋಳಿ ಹಬ್ಬ ಆಚರಿಸಿದ್ದಾರೆ. ಕುಸ್ತಿ ಫೆಡರೇಷನ್ಗೆ ಕೇಂದ್ರ ಸರ್ಕಾರ ಮತ್ತೆ ಮಾನ್ಯತೆ ನೀಡಿದ್ದಕ್ಕೆ ಕುಸ್ತಿಪಟು ಹಾಗೂ ಶಾಸಕಿ ವಿನೇತ್ ಫೋಗಟ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಬಿಜೆಪಿ ನಾಯಕ ಬ್ರಿಜ್ ಭೂಷಣ್ ವಿರುದ್ಧ ಹೋರಾಡಿದ್ದ ಕುಸ್ತಿಪಟುಗಳಿಗೆ ಮತ್ತೆ ಆತಂಕ ಎದುರಾಗಿದೆ. ಶಾಸಕಿಯಾಗಿದ್ರೂ ಹೋರಾಟ ಮುಂದುವರಿಸುತ್ತೇನೆ ಅಂತ ವಿನೇಶ್ ಫೋಗಟ್ ಹೇಳಿದ್ದಾರೆ.